ರಾಜ್ಯದಲ್ಲಿ ಮುಂದುವರೆದ ರಸಗೊಬ್ಬರದ ಸಮಸ್ಯೆ. ರಸಗೊಬ್ಬರ ಪಡೆಯೋದಕ್ಕೆ ಅನ್ನದಾತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಯಾದಗಿರಿಯ ಬೆಳಗೇರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಡಿಎಪಿ ಯೂರಿಯಾ ಕೊರತೆ ಹಿನ್ನೆಲೆ ರೈತರು ಪರದಾಟವನ್ನು ಪಡ್ತಾ ಇದ್ದಾರೆ. ರಸಗೊಬ್ಬರ ಮಾರಾಟ ಕಂಪನಿ ಮುಂದೆ ಅನ್ನದಾತರು ಕ್ಯೂ ನಿಂತಿದ್ದಾರೆ. ಉತ್ಪಾದಕರ ಕಂಪನಿ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ರೈತರು. ಬೆಳಿಗ್ಗೆ ಕೆಲಸ ಕಾರ್ಯ ಎಲ್ಲವನ್ನೂ ಕೂಡ ಬಿಟ್ಟು ಗೊಬ್ಬರವನ್ನು ಪಡೆಯೋದಕ್ಕೆ ರೈತರು ಕ್ಯೂ ನಿಂತಿದ್ದಾರೆ. ಬೆಳ್ಳಂಬೆಳಗ್ಗೆ 4 ಗಂಟೆ 4:15ಗೆ ಬಂದು ಇದೀಗ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಂತಹ ಕಂಪನಿಯ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬಿಟ್ಕೊಂಡು ಬಂದು ನಿಂತಿದ್ದಾರೆ. ಮಳೆ ಆಗ್ತಾ ಇದೆ ಒಂದು ಕಡೆ. ಸೊ ಮಳೆ ಮಧ್ಯದಲ್ಲೂ ಕೂಡ ರೈತರು ಡಿಎಪಿ ಮತ್ತು ಯೂರಿಯಾಗಾಗಿ ಕಾದು ಕೂತಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಎದ್ದು ಕಾಣಿಸ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಬೆಳ್ಳಂಬೆಳಗ್ಗೆ ಬಂದು ಕ್ಯೂ ನಿಂತಿದ್ದಾರೆ ಅಂತ ಹೇಳಿ. ಎಷ್ಟೇ ಬೆಳಗ್ಗೆ ಬಂದು ಕ್ಯೂ ನಿಂತ್ಕೊಂಡ್ರು ಎಷ್ಟು ಸ್ಟಾಕ್ ಇದೆ ಅಷ್ಟನ್ನು ಮಾತ್ರ ಕ್ಲಿಯರೆನ್ಸ್ ಮಾಡಲಾಗ್ತಾ ಇದೆ. ಮತ್ತು ಎಷ್ಟೋ ಜನ ರೈತರು ವಾಪಸ್ ಬರಿಗೈನಲ್ಲಿ ಹೋಗುವಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಕೇಳಿದ್ರೆ ಸರಿಯಾಗಿ ನಮಗೂ ಕೂಡ ಈ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಕಂಪನಿಯವರು. ನಮಗೆ ಎಷ್ಟು ಸಪ್ಲೈ ಆಗುತ್ತೋ ಅಷ್ಟು ನಾವು ಮಾರಾಟವನ್ನು ಮಾಡ್ತೀವಿ ಅಂತ ಕೂಡ ಉತ್ತರವನ್ನು ನೀಡ್ತಾ ಇದ್ದಾರೆ ಮಾಲೀಕರು. ನಮ್ಗೆ